ಇಲ್ಲಿ ಟ್ರಯಾಂಗಲ್ ಕೊಟ್ಟವ್ರ. ಟ್ರಯಾಂಗಲ್ ಅಲ್ಲಿ ಇಷ್ಟ ಅಗಲ ಶೇಡೆಡ್ ಏರಿಯಾ ಅಂತ ಕೊಟ್ಟವ್ರ. ಕೊಟ್ಟಿರೋದು ಈ ಸೈಡ್ 4 ಯೂನಿಟ್, ಇದು 5 ಯೂನಿಟ್, ಇದು 5 ಯೂನಿಟ್, 3 ಯೂನಿಟ್ ಅಂತ ಕೊಟ್ಟವ್ರ. ಇವಾಗ ಇದು ಹೆಂಗ್ ಕಂಡುಹಿಡಿಯೋದು ಅಂದ್ರೆ ಇದು ರೈಟ್ ಆಂಗಲ್, ಇದು ರೈಟ್ ಆಂಗಲ್, ಇದು ಮಾಮೂಲಿ ರೆಕ್ಟಾಂಗಲ್. ಅದು ಇವಾಗ ಫಸ್ಟ್ ಈ ಟ್ರಯಾಂಗಲ್ ತೆಗಿಬೇಕು. ಈ ಟ್ರಯಾಂಗಲ್ ಅಲ್ಲಿ ಈ ಸೈಡ್ ನ ಎಕ್ಸ್ ಅಂತ ತಗೊಂಡ್ರೆ ಈ ಸೈಡ್ ಎಷ್ಟು ಅಂತ ಕಂಡುಹಿಡಿಯಕ್ಕೆ 4 ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್, ಈ ಸೈಡ್ ಸ್ಕ್ವೇರ್ ಪ್ಲಸ್ ಈ ಸೈಡ್ ಸ್ಕ್ವೇರ್ ಮಾಡಿದ್ರೆ ಹೈಪೋಟೆನ್ಯೂಸ್ ಸ್ಕ್ವೇರ್ ಆಯ್ತದ, ಈಕ್ವಲ್ ಟು 5 ಸ್ಕ್ವೇರ್ ಆಯ್ತದ. 4 ಸ್ಕ್ವೇರ್ ಅಂದರೆ 4 4 16, ಇಲ್ಲಿ 16 ಪ್ಲಸ್ 6 ಸ್ಕ್ವೇರ್ಗೆ 25. ಇದು 5 ಸ್ಕ್ವೇರ್ ಅಂದರೆ 5 ಟೈಮ್ಸ್ ಆಫ್ 5, 5 5 25 ಆಯ್ತದ. ಈ 16 ಆ ಕಡೆ ಹೋದರೆ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 25 ಮೈನಸ್ 16, ಅಲ್ಲಿಗೆ ಎಕ್ಸ್ ಸ್ಕ್ವೇರ್ ಎಷ್ಟಾಯಿತು 9 ಆಯಿತು. ಸ್ಕ್ವೇರ್ ಆ ಕಡೆ ಹೋದರೆ ರೂಟ್ 9 ಅಂದರೆ ಇದು ಎಷ್ಟು 3 ಆಯಿತು. 3 ಇದ್ರ ಉತ್ತರ ಇದ್ರದ್ದು ಈ ಸೈಡ್ದು. ಅದೇ ಥರ ಇಲ್ಲಿ 3 ಕೊಟ್ಟಿದಾಗ ಇದು ಅದೇ ಥರ ಟ್ರಯಾಂಗಲ್ಲು, ಇಲ್ಲಿ 3 ಅಲ್ಲಿ 5 ಕೊಟ್ಟಿದಾಗ ಇದು 5 ಬರ್ತದೆ. 4 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಈಕ್ವಲ್ ಟು 5 ಸ್ಕ್ವೇರು. ಇದು 3 ಸ್ಕ್ವೇರ್ ಆದರೆ ಇದು 4 ಸ್ಕ್ವೇರ್ ಆಗಿರ್ತದೆ. ಅಲ್ಲಿಗೆ ಈ ಸೈಡು 4 ಯೂನಿಟ್ಟು, ಈ ಸೈಡು 3 ಯೂನಿಟ್ಟು. ಇವಾಗ ರೆಕ್ಟಾಂಗಲ್ ಸಿಕ್ತು. ಈ ರೆಕ್ಟಾಂಗಲಲ್ಲಿ ಈ ಆಪೋಸಿಟ್ ಸೈಡ್ಗಳು 3 ಯೂನಿಟ್ಟು, ಈ ಆಪೋಸಿಟ್ ಸೈಡ್ಗಳು 4 ಯೂನಿಟ್ಟು. ಶೇಡೆಡ್ ಏರಿಯಾ ಅಂದರೆ ಏರಿಯಾ ಆಫ್ ರೆಕ್ಟಾಂಗಲ್ಲು, ಅದೆಷ್ಟು ಲೆಂತ್ ಟೈಮ್ಸ್ ಆಫ್ ಬ್ರೆಡ್ತು, ಅದು 3 ಟೈಮ್ಸ್ ಆಫ್ 4, 3 4 12, ಅಲ್ಲಿಗೆ 12 ಸ್ಕ್ವೇರ್ ಯೂನಿಟ್ಗಳು ಈ ರೆಕ್ಟಾಂಗಲ್ದು ಟೋಟಲ್ ಏರಿಯಾ. ಬಾಯ್.